वक्रतुंड महाकाय सुमनकोटि समप्रभ निर्विघ्नं कुरु मे देव सर्वकार्येषु सर्वदा ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तन्नमामि। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। जयाचार्यणी जन्मनामा जयानि सदा जया जानकी सर्वदा नामकीर्ति नमस्कार त्या ब्रह्म चैतन्यमूर्ति सद्गुरुनाथ महाराज की जय। जय जय रघुवीर समर्थ। ಪ್ರಾರಂಭದಲ್ಲಿ 3 ಮಾಲೆ ಜಪ ಮಾಡಿ ಆಮೇಲೆ ಇಂದಿನ ವಾಚನವನ್ನು ಪಾರಾಯಣವನ್ನು ಪ್ರಾರಂಭ ಮಾಡುವ. ಇದನ್ನೇನು ಅಪರಾಧ
सद्गुरुनाथ महाराज की जय 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 रघुवीर समर्थ ವಿದೇಹಾಪರಿ ತಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ ನಮಸ್ಕಾರ ತ್ಯಾ ಬ್ರಹ್ಮಚೈತನ್ಯ ಮೂರ್ತಿ सद्गुरुनाथ महाराज की जय 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 रघुवीर समर्थ समर्थ सद्गुरु श्री ब्रह्म चैतन्य महाराजರ ಅನುಗ್ರಹದಿಂದ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಶ್ರೀ ಕ್ಷೇತ್ರ ಬೆಳದಡಿಯಲ್ಲಿ ಪ್ರಭು ಶ್ರೀ ರಾಮಚಂದ್ರನ ದಿವ್ಯ ಸಾನ್ನಿಧ್ಯದಲ್ಲಿ ಗುರುಪೌರ್ಣಿಮೆ ಉತ್ಸವವನ್ನು ಅತ್ಯಂತ ವೈಭವಪೂರ್ಣವಾಗಿ ಭಕ್ತಿಭಾವದಿಂದ ಆಚರಿಸುತ್ತಿರುವ ಒಂದು ವಿಚಾರಗಳನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ. ಇವಾಗ ಅರ್ಥಾತ್ ಇನ್ನೊಂದು ಸಪ್ತಾಹದ ಕೊನೆಯ ದಿವಸ ಮುಗಿಸಿಕೊಂಡು ಆಮೇಲೆ ಗುರುಪೌರ್ಣಿಮೆ ಉತ್ಸವ ಪ್ರಾರಂಭ ಆಗಬೇಕು. ಚತುರ್ದಶಿಯಂದು ರಾತ್ರಿ ಗುರುಗಳು ಶ್ರೀ ಗುರುಗಳು ಭಗವಂತನ ದಿವ್ಯ ಸಾನ್ನಿಧ್ಯದಲ್ಲಿ ಭಜನೆ ಮಾಡಿ ಆರತಿ ಮಾಡಿ ಆಮೇಲೆ ಬ್ರಹ್ಮಶ್ರೀ ರಾಮಶಾಸ್ತ್ರಿ ದೊಡವಾಡವರ ಕೀರ್ತನಕ್ಕೆ ಅಣಿ ಮಾಡ್ತಾ ಇದ್ದಾರೆ. ಕೀರ್ತನ ಪ್ರಾರಂಭ ಆಗ್ತದೆ. ಕೀರ್ತನದಲ್ಲಿ ಮುಖ್ಯವಾಗಿ ಭರತನ ದಿವ್ಯವಾಗಿರ್ತಕ್ಕಂಥ ಭಾವಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಭರತನು ಶ್ರೀರಾಮಚಂದ್ರನ ದಿವ್ಯವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಪ್ರಾಪ್ತನಾಗಿ ಅವನನ್ನು ಆಗ್ರಹದಿಂದ ಅಯೋಧ್ಯೆ ಕರೆದುಕೊಂಡು ಬರಬೇಕು ಅಂತ ತಿಳ್ಕೊಂಡು ಅರ್ಥಾತ್ ಚತುರಂಗ ಸೇನಾ ಸಮೇತನಾಗಿ ಹೊರಟಿರುತ್ತಾನೆ. ಅದೇ ಸಮಯದಲ್ಲಿ ಅವನ 3 ಜನ ತಾಯಂದಿರು ಅರುಂಧತಿ, ವಸಿಷ್ಠರು, ಶತ್ರುಘ್ನ ಇತ್ಯಾದಿಗಳು ಸಹಿತ ಸಮಸ್ತ ಪರಿವಾರದೊಂದಿಗೆ ಅವರು ಶೃಂಗವೇರಪುರಕ್ಕೆ ಬಂದು ಅಲ್ಲಿಂದ ಮುಂದೆ ಪ್ರಯಾಗ ಕಡೆಗೆ ಪ್ರಸ್ಥಾನ ಮಾಡುವ ವಿಷಯವನ್ನು ನಾವು ಇಲ್ಲಿ ಶ್ರವಣ ಮಾಡೋಣ. ತತ್ಪೂರ್ವದಲ್ಲಿ ಪೂರ್ವಕಥಾ ಪ್ರಸಂಗ ಅನ್ನುವಂತೆ ಕಥೆ ಕಿಂಚಿತ್ ಹಿಂದಿನ ಸಂದರ್ಭದೊಂದಿಗೆ ನಾವು ಓದಲು ಪ್ರಾರಂಭ ಮಾಡಬೇಕು. ಅದಕ್ಕನುಸಾರವಾಗಿ ನಾನು ಈಗ ಓದುತ್ತೇನೆ, ತಾವೆಲ್ಲರೂ ಶ್ರವಣ ಮಾಡಬೇಕಾಗಿ ವಿನಂತಿ. ಶ್ರೀರಾಮ ಸಮರ್ಥ. ಶ್ರೀ ಗುರುಗಳು ಮುಂದೆ ಕುಳಿತ ಜನರಿಗೆ ಹೇಳತೊಡಗಿದರು. ನಾವೆಲ್ಲರೂ ನಿಜವಾಗಿ ಶ್ರೀಗುರುಗಳು ಮುಂದೆ ಕುಳಿತ ಜನರಿಗೆ ಹೇಳತೊಡಗಿದರು. ನಾವೆಲ್ಲರೂ ನಿಜವಾಗಿ ಬಹಳ ದೊಡ್ಡ ಭಾಗ್ಯವಂತರಿರುತ್ತೇವೆ. ಏಕೆಂದರೆ ನಮಗೆ ಭಗವಂತನ ಅನುಗ್ರಹದಿಂದ ಈ ಮನುಷ್ಯ ಜನ್ಮ ಪ್ರಾಪ್ತವಾಗಿದೆ. ಈ ಮನುಷ್ಯ ಜನ್ಮವು ನಿಜವಾಗಿಯೂ ದೇವತೆಗಳಿಗೂ ದುರ್ಲಭವಾಗಿರುತ್ತದೆ. ಇಂಥ ಈ ಮನುಷ್ಯ ಜನ್ಮ ಪಡೆದು ನಾವೆಲ್ಲರೂ ನಮ್ಮ ಆಯುಷ್ಯವನ್ನು ಕೇವಲ ಪ್ರಪಂಚ ಮಾಡುವುದರಲ್ಲಿ ಹಾಕಿ ವ್ಯರ್ಥ ಮಾಡಿಕೊಳ್ಳಬಾರದು. ಏಕೆಂದರೆ ನಾವು ನಮ್ಮ ಪ್ರಪಂಚವನ್ನು ಎಷ್ಟೇ ಚೆನ್ನಾಗಿ ಮಾಡಬೇಕೆಂದರೂ ಅದು ಚೆನ್ನಾಗಿ ಆಗುವುದೇ ಇಲ್ಲ. ಅದರಲ್ಲಿ ಏನಾದರೂ ಒಂದು ನ್ಯೂನತೆ ಇದ್ದೇ ಇರುತ್ತದೆ. ಹೀಗಾಗಿ ಅದು ಎಷ್ಟು ಮಾಡಿದರೂ ಪೂರ್ಣವಾಗುವುದೇ ಇಲ್ಲ. ಪ್ರಪಂಚವೆಂದರೆ ಹಸಿ ಮಣ್ಣಿನ ಗೋಡೆ ಇದ್ದಂತೆ. ಆ ಗೋಡೆಯನ್ನು ಎಷ್ಟು ತೊಳೆದರೂ ಅದರಿಂದ ತ್ರಾಡಿಗೆ ಬರುತ್ತದೆ ಹೊರತು ಅದೇನು ಸ್ವಚ್ಛವಾಗುವುದಿಲ್ಲ. ಆದ್ದರಿಂದ ನಾವು ಆಯುಷ್ಯವೆಲ್ಲ ಪ್ರಪಂಚ ಮಾಡುವ ಕಟಿಪಿಟಿಯಲ್ಲಿ ತೊಡಗದೆ, ಕಟಿಪಿಟಿಯಲ್ಲಿ ಬೀಳದೆ ನಾವು ಅಪೂರ್ಣವಾದ ಪ್ರಪಂಚದಲ್ಲಿ ಪರಿಪೂರ್ಣನಾದ ಭಗವಂತನನ್ನು ತಂದರೆ ಮಾತ್ರ ನಮ್ಮ ಪ್ರಪಂಚ ಪೂರ್ಣವಾಗುತ್ತದೆ. ನಾವು ನಮ್ಮ ಪ್ರಪಂಚದಲ್ಲಿ ಭಗವಂತನ ತರುವುದಕ್ಕಾಗಿ ಏನು ಮಾಡಬೇಕೆಂದರೆ ಅವನಿಗೆ ಏನು ಸೇರುತ್ತದೆಯೋ ಅದನ್ನು ಮಾಡಿದರೆ ಅವನು ಬಂದೇ ಬರುತ್ತಾನೆ. ಹಾಗಾದರೆ ಅವನಿಗೆ ಏನು ಸೇರುತ್ತದೆ ಅಂದರೆ ಅವನಿಗೆ ನಮ್ಮ ಭಕ್ತಿ, ಪ್ರೇಮ, ಸ್ಮರಣೆ ಸೇರುತ್ತದೆ. ಆದರೆ ನಾವು ಬಹಳಷ್ಟು ನಾಮಸ್ಮರಣೆ ಮಾಡಬೇಕು, ಭಜನೆ ಮಾಡಬೇಕು, ಪೂಜೆ ಮಾಡಬೇಕು, ಉಪಾಸನೆ ಮಾಡಬೇಕು. ಆದರೆ ನಮ್ಮ ಪ್ರಪಂಚದಲ್ಲಿ ಸುಖ, ಶಾಂತಿ, ಸಮಾಧಾನವಾಗಬೇಕೆಂದರೆ ಅದನ್ನು ನಮ್ಮ ಪ್ರಪಂಚದ ಪರಿಸ್ಥಿತಿ ಸುಧಾರಿಸಿಕೊಂಡು ಪಡೆದುಕೊಳ್ಳುತ್ತೇವೆ ಎಂಬ ಭ್ರಮೆಯನ್ನು ಬಿಟ್ಟು ಭಗವಂತನ ಪ್ರಾಪ್ತಿಯಿಂದಲೇ ಪಡೆದುಕೊಳ್ಳುವ ಪ್ರಯತ್ನ ಮಾಡಬೇಕು. ಆದ್ದರಿಂದ ನೀವೆಲ್ಲರೂ ನಾಮಸ್ಮರಣೆ, ಭಜನೆ, ಉಪಾಸನೆ ಮಾಡಿ ಭಗವಂತನ ಹಾಗೂ ಸದ್ಗುರುಗಳ ಅನುಗ್ರಹಕ್ಕೆ ಶ್ರೀ ಸದ್ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಪ್ರಪಂಚದಲ್ಲಿ ಸುಖ, ಶಾಂತಿ, ಸಮಾಧಾನ ಪಡೆದುಕೊಳ್ಳಿರಿ. ಈಗ ಎಲ್ಲರೂ ಮಂದಿರದ ಕಡೆಗೆ ನಡೆಯಿರಿ. ಎಲ್ಲ ಜನರು ಕುಳಿತಲ್ಲಿಂದಲೇ ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿ ಮಂದಿರದ ಕಡೆಗೆ ನಡೆದರು.
ಆಗ ಶ್ರೀ ಗುರುಗಳು ಜೀವನ್ ರಾಯರೇ, ನೀವು ನಾಳಿನ ಸಿದ್ಧತೆ ಮಾಡಿರಿ, ನಾನು ಮಂದಿರದ ಕಡೆಗೆ ಹೋಗುತ್ತೇನೆ ಎಂದು ಹೇಳಿ ಅಡಕೆ ಮಾಧವರಾವ್ ಬಾಲಕೃಷ್ಣರಾವ್ ಅವರ ಜೊತೆಗೆ ಮಂದಿರದ ಕಡೆಗೆ ಹೋದರು. ರಾಯರು ಹೊರಗೆ ಹೋದರು. ಶ್ರೀ ಗುರುಗಳು ಮಂದಿರದಲ್ಲಿ ಬಂದು ಶ್ರೀರಾಮನಿಗೆ, ಶ್ರೀ ಮಾರುತಿಗೆ ಹಾಗೂ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ ಭೀಮರೂಪಿ ಸ್ತೋತ್ರ ಹೇಳುತ್ತಾ ಶ್ರೀರಾಮನಿಗೆ ಹಾಗೂ ಶ್ರೀ ಮಾರುತಿಗೆ 13 ಪ್ರದಕ್ಷಿಣೆ ಹಾಕಿದರು. ಆಮೇಲೆ ಶ್ರೀರಾಮನ ಮುಂದೆ ಕೈ ಮುಗಿದುಕೊಂಡು ಭೀಮಾಷ್ಟಕ ಹೇಳಿ ಸಾಯಂಕಾಲದ ಉಪಾಸನೆ ಮಾಡಿದರು. ಸೂರ್ಯಾಸ್ತಕ್ಕೆ ಅರ್ಧ ಗಂಟೆ ಇರುವಾಗ ಶ್ರೀ ಗುರುಗಳು ಅಲ್ಲಿ ಕುಳಿತವರಿಗೆ, ಮನೆಗೆ ಹೋಗಿ ಸಂಧ್ಯಾವಂದನೆ ಮಾಡಿ ಬರುವವರು ಮಾಡಿ ಬನ್ನಿರಿ, ನಾನು ಹೋಗಿ ಸಂಧ್ಯಾವಂದನೆ ಮಾಡಿ ಬರುವೆ ಎಂದು ಹೇಳಿ ಶ್ರೀರಾಮನಿಗೆ, ಶ್ರೀ ಮಾರುತಿಗೆ ಹಾಗೂ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ ಫಡಕೆಯವರೊಂದಿಗೆ ಮನೆಗೆ ಬಂದರು. ಶ್ರೀ ಗುರುಗಳು ಮನೆಗೆ ಬಂದ ಕುರ್ಚಿಯ ಮೇಲೆ ಕುಳಿತರು. ಅಷ್ಟೊತ್ತಿಗೆ ಜೀವನ್ ರಾಯರು ಬಂದರು. ಜೀವನ್ ರಾಯರು ಶ್ರೀ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಗುರುಗಳೇ, ನಾಳಿನ ಸಿದ್ಧತೆಯೆಲ್ಲವೂ ಆಗಿದೆ, ಈಗಾಗಲೇ ಮೂತಿಚೂರು ಕರೆಯುವುದು ಮುಗಿಯುತ್ತಾ ಬಂದಿದೆ, ಇಂದು ರಾತ್ರಿ ಉಂಡಿ ಕಟ್ಟುತ್ತಾರೆ, ಅದೇ ರೀತಿ ಅಡುಗೆ ಸಿದ್ಧತೆಯನ್ನು ಮಾಡಿಟ್ಟುಕೊಂಡಿರುತ್ತಾರೆ, ಇಂದು ರಾತ್ರಿ ಎಲ್ಲ ಕಡೆಗೆ ತಳಿರು, ತೋರಣ, ತೆಂಗಿನ ಗರಿ ಕಟ್ಟುತ್ತಾರೆ, ಗದಿಗಿನಿಂದ ಹೂವು ತರಲು ಹೇಳಿರುವೆನು, ಬೆಳಗಾಗುವುದರಲ್ಲಿ ಊರಲ್ಲಿ ಎಲ್ಲ ಕಡೆಗೆ ಥಳಿ ರಂಗವಲ್ಲಿ ಹಾಕುತ್ತಾರೆ, ಅದೇ ರೀತಿ ಮತ್ತೆ ನಮ್ಮ ಪಲ್ಲಕ್ಕಿ ಉತ್ಸವ ಪ್ರಾರಂಭವಾಗುವ ಮೊದಲು ಮತ್ತೊಮ್ಮೆ ಥಳಿ ರಂಗವಲ್ಲಿ ಹಾಕಲು ಹೇಳಿರುವೆನು, ಊರ ಜನರಿಗೆಲ್ಲ ಬಹಳ ಉತ್ಸಾಹವಾಗಿದೆ ಅನ್ನಲು ಶ್ರೀ ಗುರುಗಳು, ಬೇಷ್ ಬಹಳ ಒಳ್ಳೆಯದಾಯಿತು, ಈಗ ನಾನು ಕೋಣೆಗೆ ಹೋಗಿ ಸಂಧ್ಯಾವಂದನೆ ಮಾಡಿ ನೇರವಾಗಿ ಮಂದಿರಕ್ಕೆ ಬರುವೆ, 8:30 ಗಂಟೆಗೆ ಭಜನೆ ಮಾಡಿ ಆರತಿ, ಮಂತ್ರಪುಷ್ಪ, ಅಷ್ಟಾವಧಾನ ಸೇವೆ ಮಾಡಿ ಮುಗಿಸಿ 9:00 ಶಾಸ್ತ್ರಿಗಳು ಕೀರ್ತನೆ ಪ್ರಾರಂಭ ಮಾಡಲಿ ಎಂದು ಹೇಳಿ ಕೋಣೆಗೆ ಹೋದರು. ಶ್ರೀ ಗುರುಗಳು ಕೋಣೆಗೆ ಹೋಗಿ ಕೈಕಾಲು ತೊಳೆದುಕೊಂಡು ಸಂಧ್ಯಾವಂದನೆ ಮಾಡಿ ಸ್ವಲ್ಪ ಹೊತ್ತು ನಾಮಸ್ಮರಣೆ ಮಾಡುತ್ತಾ ಕುಳಿತರು. ಆಮೇಲೆ ಎದ್ದು ಮಂದಿರದ ಕಡೆಗೆ ನಡೆದರು. ದಾರಿಯಲ್ಲಿ ಜನರು ಒಂದೇ ಸಮನೆ ನಮಸ್ಕಾರ ಮಾಡುತ್ತಲೇ ಇದ್ದರು. ಶ್ರೀ ಗುರುಗಳು ಮಂದಿರದಲ್ಲಿ ಬಂದು ಶ್ರೀರಾಮನಿಗೆ, ಶ್ರೀ ಮಾರುತಿಗೆ ಹಾಗೂ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ ಬಂದು ಭಜನೆಗೆ ಕುಳಿತರು. ಶ್ರೀ ಗುರುಗಳು ಅತ್ಯಂತ ಭಕ್ತಿಭಾವದಿಂದ ಭಜನೆ ಹೇಳುತ್ತಿದ್ದರು. ಆಗ ಅವರ ಎರಡೂ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯುತ್ತಿದ್ದವು. ಅವರಿಗೆ ತಮ್ಮ ಮುಂದೆ ಶ್ರೀರಾಮನನ್ನು ಬಿಟ್ಟರೆ ಬೇರೇನೂ ಕಾಣುತ್ತಿರಲಿಲ್ಲ. ಶ್ರೀ ಗುರುಗಳು ಭಾವವಿಭೋರರಾಗಿ ಭಜನೆ ಮಾಡುತ್ತಿರುವಾಗ ಎಲ್ಲರ ಮನೋಭಾವನೆಗಳು ಭಗವಂತನ ಗುಣಸಂಕೀರ್ತನೆಯಲ್ಲಿ ಲೀನವಾಗಿದ್ದವು. ಯಾರಿಗೂ ಹೊರಗಿನ ಪ್ರಪಂಚದ ಕಡೆಗೆ ಲಕ್ಷ್ಯವೇ ಇರಲಿಲ್ಲ. ಮಂದಿರದಲ್ಲಿಯೇ ಭಕ್ತಿ ಪ್ರೇಮದ ಮಂದಿರದಲ್ಲಿಯೂ ಭಕ್ತಿ ಪ್ರೇಮದ ಭಾವ ತರಂಗಗಳು ತುಂಬಿ ವಾತಾವರಣದಲ್ಲಿ ಹೊಸದಾಗಿ ಬಂದವರಿಗೂ ಒಂದು ವಿಲಕ್ಷಣ ಪ್ರೇಮದ ಅನುಭವ ಬರುತ್ತಿತ್ತು. ಜನರು ಅತ್ಯಂತ ತನ್ಮಯರಾಗಿ ಭಜನೆ ಮಾಡುತ್ತಿದ್ದರು. ಆಗ ಶ್ರೀ ಗುರುಗಳು ಒಮ್ಮೆಲೆ ಎದ್ದು ನಿಂತು, ಮಾರುತಿರಾಯ ಬಲಭೀಮ, ರಾಮನಾಮಿ ದ್ಯಾಪ್ರೇಮ, ಸದ್ಗುರುನಾಥ ಮಾಝೆಯಾಯಿ ಮದಲಾಠಾವ ದ್ಯಾವಾಪಾಯಿ, ಶ್ರೀ ಗುರುನಾಥ ಮಾಝೆಯಾಯಿ ಮದಲಾಠಾವ ದ್ಯಾವಾಪಾಯಿ, ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್, ಶಿವಹರ ಶಂಕರ ಗೌರೀಶಂ ವಂದೇ ಗಂಗಾ ಧರಮೀಶಂ ಎಂದು ಭಜನೆ ಹೇಳುತ್ತಾ ದೇಹ ಭಾವ ಮರೆತು ಕುಣಿಯತೊಡಗಿದರು. ಆಗ ಅನೇಕ ಭಕ್ತರು ಎದ್ದು ನಿಂತು ಕುಣಿಯತೊಡಗಿದರು. ಈ ರೀತಿ ಕುಣಿಯುತ್ತಿರುವಾಗ ಶ್ರೀ ಗುರುಗಳ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಿದ್ದವು. ಬಹಳ ಹೊತ್ತಿನ ಮೇಲೆ ಭಾವೋದ್ವೇಗ ಕಡಿಮೆಯಾಗಿ ಕೆಳಗೆ ಕುಳಿತು ಭಜನೆ ಹೇಳತೊಡಗಿದರು. ಅಷ್ಟೊತ್ತಿಗೆ 8:30 ಗಂಟೆ ಆದ್ದರಿಂದ ದ್ಯಾವಣ ಭಟ್ಟರು ಧೂಪ ದೀಪ ನೈವೇದ್ಯ ಮಾಡಿ ಆರತಿ ಹಚ್ಚಿದರು. ಶ್ರೀ ಗುರುಗಳು ಆರತಿಗೆ ನಿಂತರು. ಫಡಕೆ ಹಾಗೂ ರಾಮರಾಯರು ಝಾಂಜು ಜಾಂಗಟೆ ಬಾರಿಸತೊಡಗಿದರು. ದ್ಯಾವಣ ಭಟ್ಟರು ಎಲ್ಲ ದೇವರಿಗೆ ಆರತಿ ಮಾಡಿ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ಆರತಿ ಮಾಡಿ ಎಲ್ಲರಿಗೂ ಆರತಿ ಕೊಟ್ಟರು. ಅಭಿಷೇಕದ ಭಟ್ಟರು ಮಂತ್ರಪುಷ್ಪ ಹೇಳಿದರು. ಶ್ರೀ ಗುರುಗಳು ಹಾಗೂ ಎಲ್ಲ ಭಟ್ಟರು ಅಕ್ಷತೆ ಹಾಗೂ ಹೂವು ಹಾಕಿದರು. ಭಟ್ಟರು ಅಷ್ಟಾವಧಾನ ಸೇವೆ ಮಾಡಿದರು. ಆಮೇಲೆ ಶ್ರೀ ಗುರುಗಳು ತಮ್ಮ ಆಸನದ ಮೇಲೆ ಕುಳಿತರು. ಆ ಜನರೆಲ್ಲರೂ ಕುಳಿತುಕೊಂಡರು. ಶ್ರೀ ಗುರುಗಳು ಆರತಿಯಾದ ಮೇಲೆ ಅನ್ನಬೇಕಾದ ಸ್ತೋತ್ರಗಳನ್ನು, ಪದಗಳನ್ನು, ನಾಮಾವಳಿಗಳನ್ನು, ಪ್ರಾರ್ಥನೆಗಳನ್ನು ಹೇಳಿ ಮುಗಿಸುವುದರಲ್ಲಿ 9:30 ಗಂಟೆ ಆಯಿತು. ಅದೇ ಸಮಯಕ್ಕೆ ಸರಿಯಾಗಿ ಶಾಸ್ತ್ರಿಗಳು ತಮ್ಮ ಕೀರ್ತನದ ಟಿವಿಯಲ್ಲಿ ಬಂದೇ ಬಿಟ್ಟರು. ಶಾಸ್ತ್ರಿಗಳು ಮಂದಿರದಲ್ಲಿ ಶ್ರೀರಾಮನಿಗೆ ನಮಸ್ಕಾರ ಮಾಡಿ ಶ್ರೀ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆಗ ಶ್ರೀ ಗುರುಗಳು ಶಾಸ್ತ್ರಿಗಳನ್ನು ಮೇಲೆತ್ತಿ ಅತ್ಯಂತ ಪ್ರೀತಿಯಿಂದ ಅಪ್ಪಿಕೊಂಡು ಬೆನ್ನ ಮೇಲೆ ಕೈಯಾಡಿಸುತ್ತಾ, ಶಾಸ್ತ್ರಿಗಳೇ, ನಮಗೆ ಬಹಳ ಸಂತೋಷವಾಗಿದೆ.
ಶ್ರೀರಾಮರಾಯನ ಹಾಗೂ ಶ್ರೀ ಮಹಾರಾಜರ ಅನುಗ್ರಹದಿಂದ ನಿಮ್ಮ ಅಂತಃಕರಣದಲ್ಲಿ ಭಕ್ತಿ ಪ್ರೇಮ ತುಂಬಿ ಹರಿಯುತ್ತಿವೆ. ಶ್ರೀ ಮಹಾರಾಜರ ಅನುಗ್ರಹದಿಂದ ನಿಮಗೆ ಪ್ರಪಂಚ ಹಾಗೂ ಪರಮಾರ್ಥ ಎರಡೂ ಸಾಧಿಸುತ್ತವೆ. ನೀವು ಕೀರ್ತನೆ ಪ್ರಾರಂಭಿಸಿರಿ, ನಾವು ಮನೆ ಕಡೆಗೆ ಹೋಗಿ ನಾಳಿನ ತಯಾರಿ ಮಾಡಿ ಬರುತ್ತೇವೆ. ನಿಮ್ಮ ಕಥೆ ಪ್ರಾರಂಭವಾಗುವುದರಲ್ಲಿ ಬರುತ್ತೇನೆ ಅನ್ನಲು ಶಾಸ್ತ್ರಿಗಳು ಗುರುಗಳೇ ತಾವು ತಮಗೆ ಅನುಕೂಲವಾದಾಗ ಬನ್ನಿರಿ, ನೀವು ಬಂದ ಮೇಲೆ ಕಥೆ ಪ್ರಾರಂಭಿಸುತ್ತೇನೆ ಅನ್ನಲು ಶ್ರೀ ಗುರುಗಳು ಇಲ್ಲ ಬೇಗನೆ ಬಂದು ಬಿಡುತ್ತೇನೆ ಅಂದರು. ಆಗ ಶಾಸ್ತ್ರಿಗಳು ಗುರುಗಳೇ ತಾವು ಹಾಗೇ ಮಾಡಿರಿ, ನನಗೆ ಕೀರ್ತನೆ ಪ್ರಾರಂಭಿಸಲು ಅಪ್ಪಣೆ ಕೊಡಿರಿ ಅನ್ನಲು ಶ್ರೀ ಗುರುಗಳು ಆಗಲಿ ಪ್ರಾರಂಭ ಮಾಡಿರಿ ಅಂದರು. ಶಾಸ್ತ್ರಿಗಳು ಮತ್ತೊಮ್ಮೆ ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿ ಕೀರ್ತನೆ ಪ್ರಾರಂಭ ಮಾಡಲು ಗುಡಿಯ ಮುಂದಿನ ಛಪ್ಪರದಲ್ಲಿ ಹೋದರು. ಆಗ ಶ್ರೀ ಗುರುಗಳು ಜೀವನರಾಯರು ಅಡಿಕೆ ಮುಂತಾದವರೊಂದಿಗೆ ಮನೆಗೆ ಬಂದರು. ಶ್ರೀ ಗುರುಗಳು ಮನೆಗೆ ಬಂದು ಕುರ್ಚಿಯ ಮೇಲೆ ಕುಳಿತರು. ಆಗ ಮನೆಯಲ್ಲಿ ಇದ್ದವರೆಲ್ಲರೂ ಬಂದು ನಮಸ್ಕಾರ ಮಾಡಿದರು. ಶ್ರೀ ಗುರುಗಳು ಜೀವನರಾಯರೇ ನಾವು ಎರಡೂ ಅಡುಗೆ ಮನೆ ಕಡೆಗೆ ಹೋಗಿ ಅಲ್ಲಿ ವ್ಯವಸ್ಥೆ ನೋಡಿಕೊಂಡು ಮಂದಿರದ ಕಡೆಗೆ ಹೋಗೋಣ ಅಂದರು. ಅದಕ್ಕೆ ಜೀವನರಾಯರು ಗುರುಗಳೇ ಹಾಗೆ ಮಾಡೋಣ ಅಂದರು. ಆಗ ಶ್ರೀ ಗುರುಗಳು ಜೀವನರಾಯರೊಂದಿಗೆ ರಂಗರಾಯನ ಮನೆಗೆ ಹೋದರು. ಶ್ರೀ ಗುರುಗಳು ಬಂದಾಗ ರಂಗರಾಯರು ಹಾಗೂ ಗೋಪಾಲರಾಯರು ಮನೆಯಲ್ಲಿಯೇ ಇದ್ದರು. ಅಡುಗೆಯವರು ಮೂತಿಚೂರು ಕಾಳು ಕರಿದು ಉಂಡಿ ಕಟ್ಟುತ್ತಿದ್ದರು. ಉಳಿದೆಲ್ಲ ಅಡುಗೆ ಸಿದ್ಧತೆ ಮಾಡಿಟ್ಟುಕೊಂಡಿದ್ದರು. ಶ್ರೀ ಗುರುಗಳು ರಾಯರೇ ಇಲ್ಲಿ ನಾಳೆಗೆ ಏನು ಅಡುಗೆ ಮಾಡುತ್ತಾರೆ ಎಂದು ಕೇಳಲು ರಾಯರು ಗುರುಗಳೇ ಇಲ್ಲಿ ನಾಳೆ ಅನ್ನ ಸಾರು ಪಲ್ಯ ಚಟ್ನಿ ಕೋಸಂಬರಿ ಕಾಯಿರಸ ಮಸಾಲೆ ಬಾತು ಮಾಡುತ್ತಾರೆ ಎನ್ನಲು ಶ್ರೀ ಗುರುಗಳು ನಾಳೆ ಇಲ್ಲಿ ಎಷ್ಟು ಜನರಾಗಬಹುದು ಎಂದು ಕೇಳಲು ರಾಯರು ಗುರುಗಳೇ ನಾಳೆ ಇಲ್ಲಿ 1,500 ಜನರಾಗಬಹುದು ಅನ್ನಲು ಶ್ರೀ ಗುರುಗಳು ಆಗಲಿ ಒಳ್ಳೆಯದಾಯಿತು. ಅಲ್ಲಿ ಎಷ್ಟು ಜನರಾಗಬಹುದು ಅನ್ನಲು ರಾಯರು ಗುರುಗಳೇ ಅಲ್ಲಿ 5,000 ಜನರಾಗಬಹುದು ಅಂದರು. ಆಗ ಶ್ರೀ ಗುರುಗಳು ಆಗಲಿ ಎಲ್ಲವೂ ಶ್ರೀ ಮಹಾರಾಜರ ಇಚ್ಛೆ, ನಾವು ಈಗ ಅಲ್ಲಿಗೆ ಹೋಗೋಣ ಎಂದು ಹೇಳಿ ಶ್ರೀ ಗುರುಗಳು ದೊಡ್ಡ ಅಡುಗೆ ಮನೆ ಕಡೆಗೆ ಹೋದರು. ಶ್ರೀ ಗುರುಗಳು ದೊಡ್ಡ ಅಡುಗೆ ಮನೆಗೆ ಬಂದು ನೋಡಿದರು. ಅಲ್ಲಿಯೂ ಕಾಳು ಕರೆದು ಉಂಡಿ ಕಟ್ಟುತ್ತಿದ್ದರು. ಅದೇ ರೀತಿ ಅಡುಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು. ಪಲ್ಯಗಾಗಿ ಬದನೆಕಾಯಿ ಹೆಚ್ಚುತ್ತಿದ್ದರು. ಅಲ್ಲಿ ಅನ್ನ ಸಾರು ಪಲ್ಯ ಪಾಯಸ ಚಟ್ನಿ ಹಾಗೂ ಉಂಡೆಯ ಅಡುಗೆ ಮಾಡುವವರಿದ್ದರು. ಶ್ರೀ ಗುರುಗಳು ಅದನ್ನೆಲ್ಲ ನೋಡಿ ಅಲ್ಲಿಂದ ಎಲ್ಲರೂ ಕೂಡಿ ಮಂದಿರದ ಕಡೆಗೆ ಬಂದರು. ಶ್ರೀ ಗುರುಗಳು ಮಂದಿರದಲ್ಲಿ ಬಂದು ಶ್ರೀರಾಮನಿಗೆ ಶ್ರೀ ಮಾರುತಿಗೆ ಹಾಗೂ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ ಹೊರಗೆ ಬಂದು ನಿಂತಲ್ಲಿಂದಲೇ ಶಾಸ್ತ್ರಿಗಳಿಗೆ ನಮಸ್ಕಾರ ಮಾಡಿ ಒಂದು ಬದಿಗೆ ಅವರಿಗಾಗಿ ಹಾಕಿದ ದರ್ಭಾಸನದ ಮೇಲೆ ಕುಳಿತರು. ಆಗ ಶಾಸ್ತ್ರಿಗಳು ನಿಂತಲ್ಲಿಂದಲೇ ಶ್ರೀ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅಷ್ಟೊತ್ತಿಗೆ ಅವರ ಪೂರ್ವ ಪೀಠಿಗೆ ಮುಗಿದು ಕಥೆ ಪ್ರಾರಂಭವಾಗುವುದಿತ್ತು. ಆಗ ಶ್ರೀ ಗುರುಗಳು ರಾಯರೇ ಶಾಸ್ತ್ರಿಗಳಿಗೆ ಬುಕ್ಕಿಟ್ಟು ಹಚ್ಚಿ ಮಾಲೆ ಹಾಕಿರಿ ಅಂದರು. ಆಗ ಜೀವನರಾಯರು ಶಾಸ್ತ್ರಿಗಳಿಗೆ ಬುಕ್ಕಿಟ್ಟು ಹಚ್ಚಿ ಮಾಲೆ ಹಾಕಿದರು. ಆಮೇಲೆ ಆ ಬುಕ್ಕಿಟ್ಟನ್ನು ಎಲ್ಲರಿಗೆ ಹಚ್ಚಲು ಹೇಳಿ ಇನ್ನೊಬ್ಬರ ಕೈಯಲ್ಲಿ ಕೊಟ್ಟು ಅವರು ಬಂದು ಶ್ರೀ ಗುರುಗಳ ಹತ್ತಿರ ಕುಳಿತರು. ಶಾಸ್ತ್ರಿಗಳು ಕೀರ್ತನೆ ಪ್ರಾರಂಭಿಸಿದರು. ಜೈ ಜೈ ರಘುವೀರ ಸಮರ್ಥ ಸೀತಾಕಾಂತ ಸ್ಮರಣ ಜೈ ಜೈ ರಾಮ್ ಎಂದು ಜಯಘೋಷ ಮಾಡಿ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಎಂದು ಅತ್ಯಂತ ತನ್ಮಯರಾಗಿ 7-8 ನಿಮಿಷ ಭಜನೆ ಹೇಳಿ ಆಮೇಲೆ ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವ ಭಯ ದಾರುಣಂ ನವ ಕಂಜ ಲೋಚನ ಕಂಜ ಮುಖಕರ ಕಂಜ ಪದ ಕಂಜಾರುಣಂ ಎಂಬ ಸ್ತೋತ್ರ ಹೇಳಿ ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್ ಪುಂಡಲೀಕ ವರದೆ ಹರಿ ವಿಠ್ಠಲ್ ಶ್ರೀ ಜ್ಞಾನದೇವ ತುಕಾರಾಮ್ पंढरीनाथ महाराज की जय। नमः पार्वती पतये हर हर महादेव। समर्थ रामदास स्वामी महाराज की जय। महारुद्र हनुमान की जय। श्री अनंत कोटि ब्रह्मांड नायक राजाधिराज सच्चिदानंद सद्गुरु श्री ब्रह्म चैतन्य महाराज की जय। सद्गुरु श्री ब्रह्मानंद महाराज की जय। जय जय रघुवीर समर्थ ಎಂಬ ಜಯಘೋಷದೊಂದಿಗೆ ಕಥೆ ಪ್ರಾರಂಭಿಸಿದರು. ಭರತನು ತನ್ನ ಸಮಸ್ತ ಪರಿವಾರದೊಂದಿಗೆ ಶೃಂಗವೀರಪುರದಿಂದ ಹೊರಟು 3ನೇ ಪ್ರಹರದಲ್ಲಿ ಅಂದರೆ 1 ಗಂಟೆಯಷ್ಟೊತ್ತಿಗೆ ಪ್ರಯಾಗದ ತ್ರಿವೇಣಿ ಸಂಗಮಕ್ಕೆ ಬಂದನು. ಆಗ ಕೌಸಲ್ಯ ಮಾತಿಗೆ ಯಾರೋ ಕೆಲವರು ಭರತನು ಶೃಂಗವೀರಪುರದಿಂದ ಇಲ್ಲಿಯವರೆಗೆ ಬರಿಗಾಲಿನಿಂದ ನಡೆಯುತ್ತಲೇ ಬಂದಿರುವನೆಂದು ಹೇಳಿದರು. ಅದನ್ನು ಕೇಳಿ ಕೌಸಲ್ಯ ಮಾತೆ ಅತ್ಯಂತ ದುಃಖಿತಳಾಗಿ ಭರತನ ಹತ್ತಿರ ಬಂದು ಮೇಣೆಯಿಂದ ಕೆಳಗೆ ಇಳಿದು ಭರತನ ಕಾಲುಗಳ ಮೇಲೆ ಕೈಯಾಡಿಸುತ್ತಾ ಅತ್ಯಂತ ವಾತ್ಸಲ್ಯದಿಂದ, ಭರತ ಮಗು, ನೀನು ಅಲ್ಲಿಂದ ನಡೆಯುತ್ತಲೇ ಬಂದಿರುವೆಯಾ? ನಿನ್ನ ಪಾದಗಳಲ್ಲಿ ಎಷ್ಟು ನೋವಾಗಿರಬಹುದು ಎಂದು ಕಣ್ಣೀರು ಸುರಿಸುತ್ತಿರಲು ಭರತನು, ಅಮ್ಮ, ಕೈಕೇಯಿಯು ನನ್ನ ಅಣ್ಣನನ್ನು 14 ವರ್ಷ ಅರಣ್ಯದಲ್ಲಿ ಬರಿಗಾಲಿನಿಂದ ಅಡ್ಡಾಡಲು ಹಚ್ಚಿರುವಳಲ್ಲ. ಆ ಕಷ್ಟದ ಮುಂದೆ ಇದಾವ ಕಷ್ಟ?
ಅಮ್ಮ, ನನಗೆ ಏನೂ ಕಷ್ಟವಾಗಿಲ್ಲ, ನೀವು ನಡೆಯಿರಿ, ತ್ರಿವೇಣಿಯಲ್ಲಿ ಸ್ನಾನ ಮಾಡೋಣೆಂದು ಕೌಸಲ್ಯ ಪಾದಗಳಿಗೆ ನಮಸ್ಕಾರ ಮಾಡಿ ಕೌಸಲ್ಯನ್ನು ಕರೆದುಕೊಂಡು ತ್ರಿವೇಣಿ ಸಂಗಮಕ್ಕೆ ಬಂದನು. ಅವಧಪುರ ವಾಸಿಗಳು ತ್ರಿವೇಣಿ ಸಂಗಮ ನೋಡಿ ಅತ್ಯಂತ ಸಂತುಷ್ಟರಾದರು. ಭರತನು ಶತ್ರುಘ್ನನಿಗೆ ನಮ್ಮ ಪರಿವಾರದವರಿಗೆಲ್ಲ ವಿಧಿವತ್ತಾಗಿ ಪಾವನವಾದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲು ಹೇಳು ಅನ್ನಲು ಶತ್ರುಘ್ನನು ಸುಮಂತಾದಿ ಮಂತ್ರಿಗಳನ್ನು ಕರೆಯಿಸಿ ಎಲ್ಲರಿಗೆ ಸ್ನಾನ ಮಾಡಲು ಹೇಳಿರಿ ಅಂದನು. ಆಗ ಸುಮಂತಾದಿ ಮಂತ್ರಿಗಳು ಸಮಸ್ತ ಪರಿಜನರಿಗೆ, ಪುರಜನರಿಗೆ, ಸರ್ವ ಸೈನಿಕರಿಗೆ ಸ್ನಾನ ಮಾಡಲು ಹೇಳಿದರು. ಆನೆಗಳಿಗೂ ಸ್ನಾನ ಮಾಡಿಸಲು ಹಾಗೂ ಕುದುರೆಗಳಿಗೂ ನೀರು ಕುಡಿಸಲು ಹೇಳಿದರು. ಭರತ ಶತ್ರುಘ್ನರಿಬ್ಬರು ಮಾತೆಯರೊಂದಿಗೆ ಹಾಗೂ ವಸಿಷ್ಠ ಮುನಿಗಳೊಂದಿಗೆ ಸ್ನಾನ ಮಾಡಲು ಬಂದರು. ವಸಿಷ್ಠ ಮಹಾಮುನಿಗಳು ಸಂಕಲ್ಪ ಹೇಳಿದರು. 4 ಜನ ಮಾತೆಯರು ಸ್ನಾನ ಮಾಡಿದರು. ಭರತನು ತ್ರಿವೇಣಿ ಸಂಗಮಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ವಸಿಷ್ಠರು ಹೇಳಿದಂತೆ ಸಂಕಲ್ಪ ಮಾಡಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸ್ನಾನ ಮಾಡಿದನು. ಆಗ ಅವನು ಪ್ರಯಾಗರಾಜನಿಗೆ ಅತ್ಯಂತ ಲೀನನಾಗಿ ಪ್ರಾರ್ಥನೆ ಮಾಡುತ್ತಾನೆ. ಅದನ್ನೇ ತುಳಸಿದಾಸರು ರಾಮಾಯಣದಲ್ಲಿ ಬರೆದಿರುತ್ತಾರೆ. ಧರ್ಮನ ಅರ್ಥನ ಕಾಮ ರುಚಿ ಗತಿನ ಚಹವು ನಿರ್ವಾಣ ಜನ್ಮ ಜನ್ಮರತಿ ರಾಮಪದ ಯಹ ಬರದಾನನ ಆನ. ಹೇ ಪ್ರಯಾಗರಾಜನೇ, ನನಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಮುಂತಾದವುಗಳೇನೂ ಬೇಡ. ಆದರೆ ನನಗೆ ಜನ್ಮ ಜನ್ಮಗಳಲ್ಲಿಯೂ ಶ್ರೀರಾಮನ ಚರಣಗಳಲ್ಲಿ ಪರಮಪ್ರೇಮ ಕೊಡು ಎಂದು ಪ್ರಾರ್ಥನೆ ಮಾಡಿ ಪುನಃ ಪುನಃ ನಮಸ್ಕಾರ ಮಾಡಿದನು. ಆಗ ಭರತನಿಗೆ ಗಂಗಾ ಹಾಗೂ ಯಮುನಾ ನದಿಗಳು ಸಂಗಮವಾಗಿ ಕಪ್ಪು ಹಾಗೂ ಬಿಳಿ ನೀರುಗಳ ಜೊತೆಗೂಡಿ ಹರಿದು ಹೋಗುತ್ತಿರುವುದನ್ನು ನೋಡಿ ಭರತನು ರಾಮ ಲಕ್ಷ್ಮಣರ ಜೋಡಿಯ ನೆನಪಾಗಿ ಅತ್ಯಂತ ಭಾವವಿಭೋರನಾಗಿ ಕಪ್ಪು ಬಿಳಿ ನೀರಿನ ಜೊತೆಗೂಡಿ ಹೋಗುವ ಪ್ರವಾಹಕ್ಕೆ ಪುನಃ ಪುನಃ ನಮಸ್ಕಾರ ಮಾಡುತ್ತಿದ್ದನು. ಆಮೇಲೆ ಎಲ್ಲರೂ ಅಕ್ಷಯವಟಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದರು. ಅನಂತರ ವೇಣಿ ಮಾಧವನಿಗೆ, ಬಿಂದು ಮಾಧವನಿಗೆ ನಮಸ್ಕಾರ ಮಾಡಿದರು. ಪ್ರಯಾಗದಲ್ಲಿ ದೀರ್ಘಕಾಲದಿಂದ ತಪಶ್ಚರ್ಯ ಮಾಡುತ್ತಾ ಅನೇಕ ಶಿಷ್ಯರೊಂದಿಗೆ ಅತ್ಯಂತ ವಿಶಾಲವಾದ ಹಾಗೂ ದಿವ್ಯ ಆಧ್ಯಾತ್ಮಿಕ ಭಾವದಿಂದ ತುಂಬಿಕೊಂಡಿದ್ದ ಆಶ್ರಮದಲ್ಲಿ ವಾಸ ಮಾಡಿದ ಸರ್ವಜ್ಞರಾದ ಭರದ್ವಾಜ ಮುನಿಗಳಿಗೆ ಭರತನು ಮಹಾಮುನಿ ವಸಿಷ್ಠರೊಂದಿಗೆ ಹಾಗೂ 3 ರಾಜಮಾತೆಯರೊಂದಿಗೆ ಚತುರಂಗ ಸೇನಾ ಸಮೇತನಾಗಿ ಅಷ್ಟೇ ಅಲ್ಲದೆ ಪುರಜನ ಪರಿಜನ ಸಮೇತನಾಗಿ ಹಾಗೂ 100 ಪೋಲ ಕಿರಾತರನ್ನು ಜೊತೆ ಕರೆದುಕೊಂಡು ಬರುತ್ತಿರುವನೆಂಬುದನ್ನು ತಿಳಿದು ಅತ್ಯಂತ ಸಂತೋಷವಾಯಿತು. ಆಗ ಅವರು ತಮ್ಮ ಮನಸ್ಸಿನಲ್ಲಿಯೇ ನನ್ನ ಸಮಸ್ತ ತಪಶ್ಚರ್ಯದ ಫಲಸ್ವರೂಪವಾಗಿ ನನಗೆ ಭಗವಂತನ ಅಂದರೆ ಶ್ರೀರಾಮನ ದರ್ಶನವೆಂಬ ಫಲ ಪ್ರಾಪ್ತವಾಯಿತು. ಆದರೆ ಆ ಭಗವಂತನ ದರ್ಶನದ ಫಲ ಏನು ಇರುತ್ತದೆ ಎಂಬುದು ಈಗ ತಿಳಿಯಿತು. ಅದೇನೆಂದರೆ ಸಂತ ದರ್ಶನ. ಪರಮಸಂತನಾದ ಭರತನ ದರ್ಶನವು ಭಗವಂತನ ದರ್ಶನದ ಫಲವಿರುತ್ತದೆಂಬ ಭಾವದಿಂದ ಅತ್ಯಂತ ಸಂತುಷ್ಟರಾಗಿ ಭರತನ ಆತಿಥ್ಯ ಹೇಗೆ ಮಾಡಬೇಕೆಂದು ವಿಚಾರ ಮಾಡುತ್ತಿರಲಾಗಿ ಅಷ್ಟಸಿದ್ಧಿಗಳು, ನವನಿಧಿಗಳು ಅವರ ಮುಂದೆ ಪ್ರಕಟವಾಗಿ ಅವರಿಗೆ ಕೈ ಮುಗಿದು, ಮಹಾಮುನೆ, ಅಷ್ಟಸಿದ್ಧಿಗಳು, ನವನಿಧಿಗಳು ಹಾಗೂ ವೃದ್ಧಿಗಳು ಅವರ ಮುಂದೆ ಪ್ರಕಟವಾಗಿ ಅವರಿಗೆ ಕೈ ಮುಗಿದು, ಮಹಾಮುನೆ, ತಾವು ಭರತನ ಸ್ವಾಗತಕ್ಕಾಗಿ ಯೋಚನೆ ಮಾಡಬೇಕಾದ ಕಾರಣವಿಲ್ಲ. ನಾವೆಲ್ಲರೂ ತಮ್ಮ ದಾಸಿಯರಿರುತ್ತೇವೆ. ತಾವು ಅಪ್ಪಣೆ ಕೊಟ್ಟರೆ ನಾವು ಭರತನ ಪರಿವಾರದವರ ಆತಿಥ್ಯದ ವ್ಯವಸ್ಥೆ ಮಾಡುತ್ತೇವೆ ಎನ್ನಲು ಭರದ್ವಾಜ ಮುನಿಗಳು ಆ ಅಷ್ಟಸಿದ್ಧಿ, ನವನಿಧಿ ಹಾಗೂ ವೃದ್ಧಿಗಳಿಗೆ ಹಾಗೇ ಮಾಡಿದೆ ಎನ್ನಲು ಆ ಎಲ್ಲ ವೃದ್ಧಿಸಿದ್ಧಿಗಳು ಭರದ್ವಾಜ ಮುನಿಗಳ ಆಶ್ರಮದ ಸುತ್ತಲೂ ಇರುವ ವಿಶಾಲವಾದ ಜಾಗೆಯಲ್ಲಿ ಕ್ಷಣಾರ್ಧದಲ್ಲಿ ಭರತನ ಪರಿವಾರದಲ್ಲಿಯ ಪ್ರತಿಯೊಬ್ಬರಿಗೆ ಅವರ ಕಲ್ಪನೆ ಮೀರಿ ಸುಖ, ಸಂತೋಷ, ತೃಪ್ತಿ, ಆನಂದ ಪ್ರಾಪ್ತವಾಗುವಂಥ ವಿಲಕ್ಷಣ ಸೃಷ್ಟಿಯನ್ನೇ ಮಾಡಿದರು. ಅದೆಲ್ಲವನ್ನು ನೋಡಿ ಭರದ್ವಾಜರಿಗೆ ಸಂತೋಷವಾಯಿತು. ಅವರು ಅತ್ಯಂತ ಉತ್ಸುಕತೆಯಿಂದ ಭರತನ ಆಗಮನದ ಪ್ರತೀಕ್ಷೆಯಲ್ಲಿದ್ದರು. ಭರತನಿಗೆ ತಮ್ಮ ಆಶ್ರಮದ ದಾರಿ ತೋರಿಸಲು 4 ಜನ ಶಿಷ್ಯರನ್ನು ಕಳುಹಿಸಿದ್ದರು. ಅವರು ಬಂದು ಭರತನಿಗೆ ನಮಸ್ಕಾರ ಮಾಡಿ, ನಾವು ಮಹಾಮುನಿ ಭರದ್ವಾಜರ ಶಿಷ್ಯರು, ಅವರು ನಮಗೆ ತಮ್ಮನ್ನು ಕರೆದುಕೊಂಡು ಬರಲು ಕಳುಹಿಸಿರುವರು ಅನ್ನಲು ಭರತನು ಅವರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ತಾವು ಬಂದದ್ದರಿಂದ ನಮಗೆ ಬಹಳ ಸಂತೋಷವಾಯಿತು, ಆದರೆ ತಮಗೆ ಸುಮ್ಮನೆ ಕಷ್ಟವಾಯಿತು ಅನ್ನಲು ಭರತನ ನಯ ವಿನಯ ನೋಡಿ
ಆ ಶಿಷ್ಯರಿಗೆ ತಮ್ಮ ಬಗ್ಗೆ ನಾಚಿಕೆ ಎನಿಸಿತು. ಅವರು ಭರತನಿಗೆ ನಾವೀಗ ಹೊರಡೋಣವೇ ಅನ್ನಲು ಭರತನು ಹಾಗೇ ಆಗಲಿ ಎಂದು ಅವರ ಹಿಂದಿನಿಂದ ಹೊರಟನು. 4 ಜನ ಮಾತೆಯರು, ವಸಿಷ್ಠರು, ಪರಿವಾರದವರು ಎಲ್ಲರೂ ಪಾದಚಾರಿಯಾಗಿಯೇ ನಡೆದರು. ಚತುರಂಗ ಸೇನೆಯೂ ಹೊರಟಿತು. ಎಲ್ಲರೂ ಭರದ್ವಾಜರ ಆಶ್ರಮದ ಮುಂದೆ ಬಂದರು. ಭರದ್ವಾಜರು ವಸಿಷ್ಠರನ್ನು ನೋಡಿ ಅವರ ಮುಂದೆ ಹೋಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ವಸಿಷ್ಠರು ಕೂಡಲೇ ಭರದ್ವಾಜರನ್ನು ಮೇಲೆತ್ತಿ ಅತ್ಯಂತ ಆತ್ಮೀಯತೆಯಿಂದ ಅಪ್ಪಿಕೊಂಡರು. ಬೆನ್ನ ಮೇಲೆ ಕೈಯಾಡಿಸುತ್ತಾ, ಭರದ್ವಾಜ ಮಹಾಮುನಿಗಳೇ, ಇಂದು ನಿಮ್ಮನ್ನು ನೋಡಿ ನಮಗೆ ಬಹಳ ಸಂತೋಷವಾಯಿತು ಅನ್ನಲು ಭರದ್ವಾಜರು ಮುಂದೆ ಬಂದು, ವಸಿಷ್ಠ ಮಹಾಮುನಿಗಳೇ, ಇಂದು ತಾವು ನಮ್ಮ ಆಶ್ರಮಕ್ಕೆ ಆಗಮಿಸಿ ನಮ್ಮ ಆಶ್ರಮವನ್ನು ಪಾವನಗೊಳಿಸಿದಿರಿ. ಅದೇ ರೀತಿ ಮಹಾತ್ಮನಾದ ಮಹಾನ್ ಸಂತನಾದ ಭರತನು ಪರಿವಾರ ಸಮೇತ ಬಂದದ್ದಕ್ಕೆ ನಮಗೆ ನಮ್ಮ ತಪಶ್ಚರ್ಯದ ಫಲವೇ ಪ್ರಾಪ್ತವಾಯಿತೆಂದೆನಿಸುತ್ತಿದೆ ಅನ್ನುವಷ್ಟರಲ್ಲೇ ಭರತನು ಭರದ್ವಾಜರ ಮುಂದೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಪಾದಗಳನ್ನು ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಭರದ್ವಾಜರು ಭರತನನ್ನು ಮೇಲೆತ್ತಿ, ಅತ್ಯಂತ ವಾತ್ಸಲ್ಯದಿಂದ ಬೀದಪ್ಪಿಕೊಂಡು, ಭರತ, ಇಂದು ನಿನ್ನನ್ನು ನೋಡಿ ನಮ್ಮ ಕಣ್ಣುಗಳು ಧನ್ಯವಾದವು ಎಂದು ಹೇಳಿ ಎಲ್ಲರೂ ನಡೆಯಿರಿ, ಒಳಗೆ ಹೋಗೋಣ ಅನ್ನುವಷ್ಟರಲ್ಲಿ 3 ರಾಜಮಾತೆಯರು ಬಂದು ಭರದ್ವಾಜರಿಗೆ ನಮಸ್ಕಾರ ಮಾಡಿದರು. ಆಗ ಅರುಂಧತಿ ಮುಂದೆ ಬರಲು ಭರದ್ವಾಜರೇ ಅರುಂಧತಿಗೆ ನಮಸ್ಕಾರ ಮಾಡಿದರು. ಆಮೇಲೆ ಶತ್ರುಘ್ನನು ಮುಂದೆ ಬಂದು ಭರದ್ವಾಜರಿಗೆ ನಮಸ್ಕಾರ ಮಾಡಿದನು. ಭರದ್ವಾಜರು ಅವನನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಆಶೀರ್ವಾದ ಮಾಡಿದರು. ಆಗ ಎಲ್ಲರೂ ಆಶ್ರಮದೊಳಗೆ ಹೋದರು. ಆಗ ಮೂರು ಪ್ರಹರ ಕಳೆದು 4ನೇ ಪ್ರಹರ ಪ್ರಾರಂಭವಾಗಿತ್ತು. ಅಂದರೆ ಸಾಯಂಕಾಲ 4-5 ಗಂಟೆಯಾಗಿತ್ತು. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್.